ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸೊ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಅಂತೇಳಿ ಕೇಳ್ಕೊಳ್ಳೋದು ಸ್ನೇಹಿತರೆ. ಸೊ ನೋಡಿರಿ, ಇತ್ತೀಚೆಗೆ KPSC ಕಡೆಯಿಂದ ಮತ್ತು ಹೊಸದಾಗಿ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಪ್ರಕಟಿಸಲಾಗಿದೆ. ಸೊ ಏನಪ್ಪ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಒಂದು ಸೂಚನೆಯನ್ನು ನಾವು ಇದರಲ್ಲಿ ನೋಡೋಣ ಸ್ನೇಹಿತರೆ. ಸೊ ಆಯೋಗದ ಅಧಿಸೂಚನೆ ನೋಡಿರಿ, ಸೊ 26/2/2024 ಸೊ ಈ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ರು. 2023-24 ಸಾಲಿನ ಈ ಒಂದು KS ಗ್ರೂಪ್ A ಗ್ರೂಪ್ B ಒಟ್ಟು 384 ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಸೊ ಪ್ರಕಟಿಸಲಾಗಿತ್ತು. ದಿನಾಂಕ 29/12/2024 ಸೊ ಭಾನುವಾರ ಏನು KS ಎಕ್ಸಾಮ್ ಆಯಿತು, KS ಮರುಪರೀಕ್ಷೆ ಆಯಿತು. ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2ರ ಕೀ ಆನ್ಸರ್ಗಳನ್ನು ಕೂಡ ಸೊ ಅಭ್ಯರ್ಥಿಗಳ ಒಂದು ಮಾಹಿತಿಗಾಗಿ ಆಯೋಗದ ವೆಬ್ಸೈಟ್ನಲ್ಲಿ ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಕೀ ಆನ್ಸರ್ಗಳನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ನೋಡಿರಿ, ಅಭ್ಯರ್ಥಿಗಳು ಸದರಿ ಕೀ ಆನ್ಸರ್ಗಳ ಬಗ್ಗೆ ಏನಾದರೂ ನಿಮಗೆ ಅಪೇಕ್ಷಣೆ ಇದ್ದಲ್ಲಿ, ಸೊ ನಿಮಗೆ ಏನಾದರೂ ಅಪೇಕ್ಷಣೆ ಇತ್ತಂದರೆ ಕೆಳಗಡೆ ಕೊಟ್ಟಿರುವಂಥ ಸೂಚನೆಗಳನ್ನು ನೋಡಿರಿ, ನಮೂನೆಗಳ ಮಾದರಿಯನ್ನು ಸೊ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಸೊ ಅಭ್ಯರ್ಥಿಗಳು ಕಡ್ಡಾಯವಾಗಿ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವಂತಹ ಸೂಚನೆಗಳ ಅನ್ವಯ ಸೊ ನೀವು ನಿಗದಿತ ನಮೂನೆಯಲ್ಲಿ ಸೊ ಅಪೇಕ್ಷಣೆಗಳನ್ನು ಕೂಡ ಸಲ್ಲಿಸಬೇಕಾಗ್ತದೆ ಸ್ನೇಹಿತರೆ. ಸೊ ಅದೇ ಥರ ನೋಡಿರಿ, ಸೊ ಅಪೇಕ್ಷಣೆಗಳು ನೋಡಿರಿ, ಸೊ ಯಾವಾಗ ಲಾಸ್ಟ್ ದಿನಾಂಕ ಅಂತಂದರೆ ಇದೇ ಜನವರಿ 22, 2025 ಸೊ ಸಂಜೆ 5:30 ಒಳಗಾಗಿ ಪರೀಕ್ಷಾ ನಿಯಂತ್ರಕರು, ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು. ಸೊ ಇದಕ್ಕೆ ತಲುಪುವ ಥರ ನೀವು ಈ ಒಂದು ಅಂಚೆ ಮೂಲಕ ನೀವು ಕಳಿಸ್ಬೇಕಾಗುತ್ತೆ ಸ್ನೇಹಿತರೆ. ಈ ವಿಳಾಸಕ್ಕೆ ಮಾತ್ರ ನೀವು ಕಳಿಸ್ಬೇಕು. ನಿಮಗೇನೋ ಆಕ್ಷೇಪಣೆ ಇದ್ದಲ್ಲಿ ಸೊ ಈ ವಿಳಾಸಕ್ಕೆ ನೀವು ಕಳಿಸ್ಬೇಕಾಗುತ್ತದೆ. ಅಪೇಕ್ಷಣೆಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ ನೋಡಿರಿ 22/1/2025 ಸಂಜೆ 5:30 ಸೊ ಇದು ಲಾಸ್ಟ್ ಆಗಿರುತ್ತದೆ. ಸೊ ಹಾಗಾಗಿ ಸೊ ನಂತರ ಯಾವುದೇ ಒಂದು ಆಕ್ಷೇಪಣೆಗಳನ್ನು ಬಂದರೂ ಕೂಡ ಅವರು ಪರಿಗಣಿಸಲಾಗುವುದಿಲ್ಲ. ಸೊ ಅಭ್ಯರ್ಥಿಗಳ ಅಪೇಕ್ಷಣೆ ಅಂಚೆ ಮೂಲಕ ನೀವು ಆಯೋಗಕ್ಕೆ ತಲುಪಿಸಬೇಕು. ಸೊ ಯಾವುದೇ ಥರ ನೀವು ಆನ್ಲೈನ್ ಆಗಲಿ ಸೊ ಮತ್ತು ನಾವು ಡೈರೆಕ್ಟ್ ಕೊಡ್ತೀವಿ ಅಂತಂದ್ರಿಲ್ಲ, ಸೊ ನೀವು ಆಫ್ಲೈನ್ ಮುಖಾಂತರ ಅಂದರೆ ಅಂಚೆ ಮುಖಾಂತರನೇ ನೀವು ಈ ಒಂದು ಅಪೇಕ್ಷಣೆಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ನೀವೇನಾದರೂ ತಲುಪುವಲ್ಲಿ ಸೊ ಲೇಟ್ ಆಯಿತು, ವಿಳಂಬ ಆಯಿತು ಅಂತಂದರೆ ಸೊ ಅದಕ್ಕೆ KPSC ಜವಾಬ್ದಾರಲ್ಲ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಸೊ ಇದು ಅಭ್ಯರ್ಥಿಗಳ ಒಂದು ಮಾಹಿತಿಗಾಗಿ KPSC ಕಡೆಯಿಂದ ಒಂದು ಪ್ರಕಟಿಸಲಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಮರುಪರೀಕ್ಷೆ ಆಯಿತು. ಸೊ ಮರುಪರೀಕ್ಷೆಯಲ್ಲಿ ಮತ್ತೆ ಲೋಪದೋಷಗಳನ್ನು ಕಂಡುಬಂದು ಸೊ ಅನೇಕ ಸಂಘಟನೆಗಳನ್ನು ಕೂಡ ಬೆಂಗಳೂರಿನಲ್ಲಿ ನಿರಂತರವಾಗಿ ಹೋರಾಟವನ್ನು ಕೂಡ ನಡೆಸ್ತಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕೆ ಇಲ್ಲಿವರೆಗೂ KPSC ಯಾವುದೇ ಥರದ ಒಂದು ಪ್ರಕ್ರಿಯೆಯನ್ನು ಕೂಡ ನೀಡಿಲ್ಲ. ಸೊ ಹಾಗಾಗಿ ಈಗಾಗಲೇ KPSC ಕಡೆಯಿಂದ ಅಫಿಷಿಯಲ್ ಕೀ ಆನ್ಸರ್ಗಳನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ನಿರಂತರವಾದ ಹೋರಾಟದ ಬಗ್ಗೆ ಸೊ KPSC ಏನು ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ಸೊ ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಸೊ ಒಂದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ಸೊ ಆ ಒಂದು ರೀತಿಯಲ್ಲಿ KPSC ಕ್ರಮವನ್ನು ಕೂಡ ತಗೊಳ್ಬೇಕಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ. ಸೊ ಯಾರಿಗಾದರೂ ಮತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ಬಗ್ಗೆ ಆಕ್ಷೇಪಣೆ ಇದ್ದರೆ ಸೊ ಜನವರಿ 22, 2025 ಒಳಗಾಗಿ ನೀವು ಸಲ್ಲಿಸಬೇಕು ಸ್ನೇಹಿತರೆ. ಸೊ ಮತ್ತೆ ಮುಂದಿನ ಅಪ್ಡೇಟ್ ಸಲುವಾಗಿ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.